ನಮಸ್ಕಾರ. ಎಲ್ಲ ಕಡೆನೂ ಬರ್ತಾನೆ ಇರುತ್ತೆ. ಎಲ್ಲ ಪ್ರಾಬ್ಲಮ್ಗೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಕಾರಣ ಅಂತ. ಏನಿದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂದರೆ ಇದನ್ನು ಯಾವ ರೀತಿ ನಾವು ಸರಿ ಮಾಡ್ಕೋಬೋದು? ಯಾಕೆ ಅಂತಂದರೆ ಹೆಂಗಸರು ಮುಖದ ಮೇಲೆ ಕೂದಲು ಬೆಳೆಯೋದಕ್ಕೂ ಕೂದಲು ಉದ್ರೋದಕ್ಕೂ ಗಂಡಸರಿಗೆ ಗಡ್ಡ ಮೀಸೆ ಸರಿಯಾಗಿ ಬರದೇ ಇರೋದಕ್ಕೂ ಫ್ಯಾಟ್ ಜಾಸ್ತಿ ಆಗೋದಕ್ಕೂ ಈ ಹಾರ್ಮೋನ್ ಇಂಬ್ಯಾಲೆನ್ಸೇ ಕಾರಣ ಆಗಿರುತ್ತೆ. ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಬಾಣಂತಿಯರಿಗೆ ಈ ಬಂಗು ಸಮಸ್ಯೆ ಎಲ್ಲ ರೀತಿ ಸಮಸ್ಯೆಗಳು ಕಾಡೋದು ಈ ಹಾರ್ಮೋನ್ ಇಂಬ್ಯಾಲೆನ್ಸಿಂದನೇ. ಏನಪ್ಪ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಅಂದರೆ ಹಾರ್ಮೋನ್ಗಳು ಸರಿಯಾಗಿಲ್ದಲೇ ಹೆಚ್ಚು ಕಡಿಮೆ ಆಗೋದು. ಅದು ಇಂಬ್ಯಾಲೆನ್ಸ್ ಅಂದರೆ ನಿಮಗೆ ಅರ್ಥ ಆಯಿತು. ಈಗ ಹಾರ್ಮೋನ್ಸ್ ಅಂದರೆ ಏನು ತಿಳ್ಕೊಳ್ಳಿ. ಹಾರ್ಮೋನ್ಸ್ ಅಂದರೆ ಕೆಮಿಕಲ್ ಮೆಸೆಂಜರ್ಸ್. ಅಂದರೆ ಒಂದು ರೀತಿ ಈ ಪೋಸ್ಟ್ ಮ್ಯಾನ್ಗಳ ಟೈಪು. ಪೋಸ್ಟ್ ಮ್ಯಾನ್ ಅಂತ ಅಂದರೆ ಈಗ ನಮ್ಮ ಬ್ರೈನು ಹೆಡ್ ಆಫೀಸ್, ಇಲ್ಲಿಂದ ನಮ್ಮ ಶರೀರದ ಬೇರೆ ಬೇರೆ ಅಂಗಗಳಿಗೆ ನೀನು ಈ ರೀತಿ ಕೆಲಸ ಮಾಡಬೇಕು, ನೀನು ಸ್ವಲ್ಪ ಸ್ಲೋ ಆಗಿ ಕೆಲಸ ಮಾಡ್ತಿದೀಯ, ಜಾಸ್ತಿ ಕೆಲಸ ಮಾಡೋ, ನೀನು ಜಾಸ್ತಿ ಕೆಲಸ ಮಾಡ್ತಿದೀಯ, ಸ್ಲೋ ಆಗಿ ಕೆಲಸ ಮಾಡೋ, ಈ ರೀತಿ ಈ ಮೆಸೆಂಜರ್ಗಳನ್ನ ಹಾರ್ಮೋನ್ಗಳನ್ನ ಕಳಿಸಿ ಅವಕ್ಕೆ ಮೆಸೇಜ್ನ ಮುಟ್ಸೋದು ಒಂದು ಕಡೆ ಆದರೆ ಅವುಗಳಿಗೆ ಬೇರೆ ಬೇರೆ ಕೆಲಸಗಳನ್ನು ಒಂದು ಎಕ್ಸ್ಟ್ರಾ ಡ್ಯೂಟಿ ಅಂತ ಇರುತ್ತೆ, ಅವುಗಳನ್ನ ಮಾಡ್ತವೆ. ಇವು ಒಂದೊಂದು ಸಲ ಹೆಚ್ಚು ಕಡಿಮೆ ಆಗೋದ್ರಿಂದ ನಮಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಶುರು ಆಗುತ್ತೆ. ಈಗ ಯಾವ್ಯಾವ ರೀತಿ ಈ ಪ್ರಾಬ್ಲಮ್ ಕಾಡುತ್ತೆ ಅಂತೇಳಿ. ಈಗ ಗಂಡಸರಲ್ಲಿ ಜಾಸ್ತಿ ಆ್ಯಂಡ್ರೋಜನ್ ಅಂತಿರುತ್ತೆ. ಆ್ಯಂಡ್ರೋಜನಲ್ಲಿ ಬೇರೆ ಬೇರೆಗಳು ಮತ್ತೆ ಬರುತ್ತೆ. ಈ ಹೆಂಗಸರಲ್ಲಿ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಜಾಸ್ತಿ ಇರುತ್ತೆ. ಈಸ್ಟ್ರೋಜನ್ ಕೆಲಸ ಏನು ಅಂತ ಗೊತ್ತು. ಆ್ಯಂಡ್ರೋಜನ್ ಈಸ್ಟ್ರೋಜನ್ಗಳದ್ದು ಮೇಯ್ನ್ ಕೆಲಸ ಏನಪ್ಪ ಅಂತಂದರೆ ವಂಶಾಭಿವೃದ್ಧಿಗೆ ಹೆಲ್ಪ್ ಮಾಡುವಂಥದ್ದು. ವಂಶಾಭಿವೃದ್ಧಿಗೆ ಏನೇನು ಸಹಾಯ ಮಾಡಬೇಕೋ, ಯಾವ್ಯಾವ ಅಂಗಗಳನ್ನ ಇವು ಗ್ರೋತ್ ಮಾಡಬೇಕೋ, ಯಾವ್ಯಾವ ಅಂಗಗಳ ಮೇಲೆ ಪ್ರಭಾವ ಬೀರಬೇಕು, ಇವುಗಳ ಕೆಲಸಗಳನ್ನ ಇವು ನೋಡ್ಕೊಳ್ತವೆ. ಎರಡನೇ ಕೆಲಸ ಏನಪ್ಪ ಅಂತಂದರೆ ಇವುಗಳ ವ್ಯತ್ಯಾಸದಿಂದ ಏನಾಗುತ್ತೆ, ಶರೀರದಲ್ಲಿ ಮಸಲ್ ಕಡಿಮೆಯಾಗಿ ಫ್ಯಾಟ್ ಸ್ಟೋರೇಜ್ ಬರುತ್ತೆ. ಕೂದಲು ಉದುರ್ಬೋದು, ಮುಖದ ಮೇಲೆ ಹೆಂಗಸರಿಗೆ ಕೂದಲು ಬೆಳಿಬೋದು, ಗಂಡಸರಿಗೆ ಗಡ್ಡ ಮೀಸೆ ಕಡಿಮೆ ಆಗ್ಬೋದು. ಯಾಕೆ ಈ ರೀತಿ ಆಗುತ್ತೆ? ಗಂಡಸರಲ್ಲಿರೋದು ಆ್ಯಂಡ್ರೋಜನ್ನು, ಹೆಂಗಸರಲ್ಲಿರೋದು ಈಸ್ಟ್ರೋಜನ್ನು. ಆದರೆ ಇಬ್ಬರಿಗೂ ಕೂಡ ಗಂಡಸರಲ್ಲಿ ಈಸ್ಟ್ರೋಜನ್ ಟ್ರೇಸಸ್ ಅಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ, ಆವಾಗ ಅದು ನಾರ್ಮಲ್ಲು. ಈ ಆ್ಯಂಡ್ರೋಜನ್ ಹೆಂಗಸರಲ್ಲೂ ಕೂಡ ತುಂಬ ಕಡಿಮೆ ಪ್ರಮಾಣದಲ್ಲಿರುತ್ತೆ, ಅಂದರೆ ಟ್ರೇಸಸ್ಸಲ್ಲಿರುತ್ತೆ. ಯಾವಾಗ ಈ ಟ್ರೇಸಸ್ಗಿಂತ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ, ಈಗ ಆ್ಯಂಡ್ರೋಜನ್ ಹೆಂಗಸರಲ್ಲಿ ಜಾಸ್ತಿ ಆಯಿತು ಅಂತ ಹೇಳ್ಕೊಳ್ಳಿ, ಆಗ ಗಂಡಸರಿಗೆ ಇರಬೇಕಾಗಿದ್ದ ಗುಣಗಳು ಹೆಂಗಸರಿಗೆ ಬರುತ್ತೆ. ಅಂತಂದರೆ ಗಡ್ಡ ಮೀಸೆ ಮುಖದಲ್ಲಿ ಸ್ವಲ್ಪ ಬೆಳೆಯುತ್ತೆ. ಅದೇ ಹೆಂಗಸರ ಕೂದಲಿನ ಸಮಸ್ಯೆ ಅಥವಾ PCOD ಒಂದು ರೂಪ. ಈ ಹೆಂಗಸರಲ್ಲಿ ಮುಖದ ಮೇಲೆ ಕೂದಲು ಬೆಳೆಯೋದ್ರಿಂದ ಕೂದಲು ಉದುರೋದಕ್ಕೂ ಶುರುವಾಗುತ್ತೆ ಹೆಂಗಸರಿಗೆ. ಇನ್ನು ಗಂಡಸರಲ್ಲಿ ಏನಾಗುತ್ತೆ, ಈ ಈಸ್ಟ್ರೋಜನ್ ಸ್ವಲ್ಪ ಪ್ರಮಾಣದಲ್ಲಿರೋದ್ರ ಬದಲು ಸ್ವಲ್ಪ ಜಾಸ್ತಿ ಆದಾಗ ಅವರಿಗೆ ಹೆಂಗಸರು ಗುಣಗಳು ಕಾಣಿಸ್ಕೊಳ್ತವೆ. ಅಂದರೆ ಗಡ್ಡ ಮೀಸೆ ಅವರಿಗೆ ಸ್ವಲ್ಪ ಲೇಟಾಗಿ ಬರುತ್ತೆ. ಅವರಿಗೆ ತಲೆ ಕೂದಲು ಆದರೆ ತಲೆ ಕೂದಲು ಚೆನ್ನಾಗಿ ಬಂದಿರುತ್ತೆ ಇವರಿಗೆ. ಈಗ ಅರ್ಥ ಆಯ್ತಲ್ವ ಇವುಗಳ ಪ್ರಾಬ್ಲಮ್ಮು. ಈ ರೀತಿ ಇಂಬ್ಯಾಲೆನ್ಸ್ ಆಗೋದ್ರಿಂದ ಈಗಳ ಸಮಸ್ಯೆ ಆ ಕಡೆ ಈ ಕಡೆ ಆಗುತ್ತೆ. ಇನ್ನು ಬಾಣಂತಿಯರಿಗೆ ಗರ್ಭಿಣಿಯರಿಗೆ ಏನಾಗುತ್ತೆ, ಹೀಗೆ ಮಕ್ಕಳಿಗೆ ಹಾಲು ಕುಡಿಸೋದಕ್ಕೋಸ್ಕರ, ಆಮೇಲೆ ಡೆಲಿವರಿ ಟೈಮಲ್ಲಿ ಎಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಆ ಟೈಮಲ್ಲಿ 2 ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ. ಈ ಹಾರ್ಮೋನ್ಗಳು ಜಾಸ್ತಿ ಆಗೋದ್ರಿಂದ ಈ ಬಾಣಂತಿಯರಿಗೆ ಡಯಾಬಿಟಿಸ್ ಸಮಸ್ಯೆ ಬರುತ್ತೆ, BP ರೈಸ್ ಆಗುತ್ತೆ, ತಲೆ ಕೂದಲು ಉದುರ್ಬೋದು, ಮುಖದ ಮೇಲೆ ಬಂಗು ಬರ್ಬೋದು, ಅಂದರೆ ಪಿಗ್ಮೆಂಟೇಷನ್. ಈ ಬಾಣಂತಿಯರಾಗೋ ಈ ಸಮಸ್ಯೆಗಳು ಈ ಹಾರ್ಮೋನ್ಗಳು ಮತ್ತೆ ನಾರ್ಮಲಿ ಲೆವೆಲಿಗೆ ಬಂದ ಮೇಲೆ ಆಟೋಮೆಟಿಕ್ಕಾಗಿ ಅದೇ ಸರಿ ಹೋಗುತ್ತೆ. ನಿಮಗೆ ಟ್ರೀಟ್ಮೆಂಟ್ನ ನೆಸಿಟಿ ಇರಲ್ಲ. ಆದರೆ ಬೇರೆಯವರು ಈ ಟ್ರೀಟ್ಮೆಂಟ್ನ ತೊಗೋಬೋದು. ಬಾಣಂತಿಯರು ಮಗು ಹಾಲು ಬಿಡಿಸೋವರೆಗೂ ಕಾಯಿರಿ, ಆಮೇಲೂ ಅದು ಸರಿಯಾಗಲಿಲ್ಲ ನಿಮ್ಮ ಸಮಸ್ಯೆಗಳು ಅಂತ ಅಂದರೆ ನೀವು ಮಾಮೂಲಿ ಟ್ರೀಟ್ಮೆಂಟ್ಗೆ ಹೋಗ್ಬೋದು. ಈಗ ಆ್ಯಂಡ್ರೋಜನ್ ಇದ್ರೆ ಏನಾಗುತ್ತೆ, ಮಸಲ್ಸ್ ಸ್ಟ್ರಾಂಗ್ ಇರುತ್ತೆ. ಈಸ್ಟ್ರೋಜನ್ ಹೆಂಗಸಲಿರೋದ್ರಿಂದ ಅವರಲ್ಲಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಆ ಕಡೆ ಈ ಕಡೆ ಆಗೋದ್ರಿಂದ ಗಂಡಸರಲ್ಲಿ ಹೆಂಗಸರ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಹೆಂಗಸರಲ್ಲಿ ಗಂಡಸರ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಇದೇ ಹಾರ್ಮೋನ್ ಇಂಬ್ಯಾಲೆನ್ಸ್. ಸರಿ, ಹಾಗಾದರೆ ಇದನ್ನು ಸರಿ ಮಾಡೋಕ್ಕಾಗಲ್ವಾ? ಸರಿ, ಈ ಹಾರ್ಮೋನ್ ಇಂಬ್ಯಾಲೆನ್ಸ್ನ ನಾವು ನಾರ್ಮಲಿಗೆ ತರ್ಬೋದು. ಅದು ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂತ. ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿಗೆ ನೀವು ಹೋಗೋದಕ್ಕಿಂತ ಮುಂಚೆ ನೀವು ನಿಮ್ಮ ಸರಿಯಾದ ಆರೋಗ್ಯವನ್ನು ಮೇಂಟೈನ್ ಮಾಡಿದ್ರೆ, ಅಂದರೆ ಆರೋಗ್ಯಕ್ಕೆ ನಮ್ಗೆ ಏನೇನು ಬೇಕು ಅಂತ ನಿಮಗೆ ಗೊತ್ತಿದೆ. ಈಗ ಅವೆಲ್ಲ ಕ್ರಮಗಳನ್ನ ಫಾಲೋ ಮಾಡಿದ್ರೆ ನೈಸರ್ಗಿಕವಾಗಿಯೇ ಈ ಹಾರ್ಮೋನ್ಗಳ ಸಮಸ್ಯೆ ಕಡಿಮೆ ಆಗುತ್ತೆ. ನೀವು ಯಾವಾಗ ಸಾಮಾನ್ಯ
ಆರೋಗ್ಯನ ನಿರ್ಲಕ್ಷ್ಯ ಮಾಡ್ತೀರೋ ಆಗ ಇದು ಆ ಕಡೆ ಈ ಕಡೆ ಆಗುತ್ತೆ, ಮತ್ತು ಹುಟ್ಟಿನಿಂದಲೂ ಕೂಡ ಈ ಸಮಸ್ಯೆ ನಿಮಗೆ ಬರ್ಬೋದು. ಈಗ ಆ್ಯಂಡ್ರೋಜನ್ ಅಂದರೆ ತಲೆ ಕೂದಲು ಗಂಡಸರಿಗೆ ಉದುರುತ್ತೆ ಅಂತ ಹೇಳಿದ್ನಲ್ವ, ಅದನ್ನು ಬ್ಲಾಕ್ ಮಾಡೋಕ್ಕಾಗಲ್ವ? ಬ್ಲಾಕ್ ಮಾಡ್ಬೋದು. ಈಗ ಬ್ಲಾಕ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ತಲೆ ಕೂದಲು ಉದ್ರೋದೇನೋ ಸ್ಟಾಪ್ ಆಗ್ಬೋದು, ಆದರೆ ಆ್ಯಂಡ್ರೋಜನ್ ಕೆಲಸಗಳಿದಾವಲ್ಲ ಅವು ಕೂಡ ಸ್ಟಾಪ್ ಆಗೋದ್ರಿಂದ ಆ್ಯಂಡ್ರೋಜನ್ ಮಾಡೋ ಕೆಲಸಗಳು ಕೂಡ ಸ್ಥಗಿತವಾಗುತ್ತೆ. ಅದರಿಂದ ಇದು ಕೂಡ ಅಂಥ ಸರಿಯಾದ ಕ್ರಮ ಅಲ್ಲ. ನೀವು ಸಾಮಾನ್ಯ ಆರೋಗ್ಯವನ್ನು ಮೇಂಟೈನ್ ಮಾಡೋದೇ ಕರೆಕ್ಟು. ತುಂಬ ಇನ್ನೇನು ಮಾಡೋಕ್ಕಾಗಲ್ಲ ಅಂದರೆ ನೀವು ಈ ತಜ್ಞ ವೈದ್ಯರುಗಳನ್ನ ಕಂಡು ಈ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿನ ನಾವು ಮಾಡಿಸ್ಕೋಬೋದಾ ಅಂತ ಕೇಳಿ ಸರಿಯಾದ ರೀತಿಯಲ್ಲಿ ಮಾಡಿಸ್ಕೋಬೇಕಾಗುತ್ತೆ. ಈ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ದೇನೆ ನೀವು ಹೊರಗಡೆಯಿಂದ ಏನೇ ನೀವು ಸೌಂದರ್ಯ ವರ್ಧಕಗಳನ್ನಾಗಲಿ ಅಥವಾ ನಿಮ್ಗೆ ತುಂಬ ನಂಬುವ ನೀವು ಮನೆಮದ್ದುಗಳನ್ನಾಗಲಿ ಯಾವುದನ್ನು ಉಪಯೋಗಿಸಿ ಈ ಯಾವುದೇ ಸಮಸ್ಯೆನೂ ನೀವು ಸರಿ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಈ ಮೂಲ ಸಮಸ್ಯೆ ಒಳಗಡೆ ಇರುತ್ತೆ. ಅದರಿಂದ ಪ್ರತಿ ನಿಮ್ಮ ಚರ್ಮಕ್ಕೆ ಆಗಲಿ ತಲೆ ಕೂದಲಿಗೆ ಆಗಲಿ ವೆಯ್ಟ್ ಜಾಸ್ತಿ ಆಗೋದಕ್ಕೆ ಆಗಲಿ ಅಂದರೆ ಬಾಡಿಲಿ ಫ್ಯಾಟ್ ಅಕ್ಯುಮುಲೇಷನ್ ಆಗೋದಕ್ಕೆ ಈ ಹಾರ್ಮೋನ್ಗಳೇ ಕಾರಣ ಆಗಿರುತ್ತೆ. ಥೈರಾಕ್ಸಿನ್ ಕೂಡ ಇದೇ ಕೆಲಸ ಮಾಡುತ್ತೆ. ಅದರಿಂದ ಅದರ ಇಂಬ್ಯಾಲೆನ್ಸಿಂದನೂ ಈ ಪ್ರಾಬ್ಲಮ್ಗಳು ತಲೆದೋರುತ್ತೆ. ಅದರಿಂದ ಎಲ್ಲ ಹಾರ್ಮೋನ್ಗಳು ಸರಿಯಾದ ಕ್ರಮದಲ್ಲಿದ್ದರೆ ಮಾತ್ರ ನಿಮ್ಮ ಶರೀರ ಮತ್ತು ಆರೋಗ್ಯ ಸರಿಯಾದ ಕ್ರಮದಲ್ಲಿ ಕೆಲಸ ಮಾಡಿ ನೀವು ಆರೋಗ್ಯವಂತರಾಗಿರ್ತೀರ.